ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ ಇವತ್ತಿನ ಶುರು ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು 3:45. ನಿನ್ನೆ ಮೊನ್ನೆ ಯಾವುದೇ ರಕ್ಷಾಬಂಧನ ವಿಡಿಯೋ ಆದಮೇಲೆ ಯಾವುದೂ ವಿಡಿಯೋ ಮಾಡೇ ಇಲ್ಲ ನಾನು. ಏನಕ್ಕೆ ಅಂತಂದರೆ ನಮ್ಮ ಮನೆಯಲ್ಲಿ ಹಬ್ಬದ 8 ದಿವಸಕ್ಕಲ್ವ ಪೂಜೆ ಲಕ್ಷ್ಮಿ ಕುಣಿಸೋದು. ಅದಕ್ಕೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ತಿದ್ದೋ. ಮನೆಯೆಲ್ಲ ಫುಲ್ಲು ಕ್ಲೀನ್ ಆಯಿತು. ಈಗ 3:45 ಇಷ್ಟೊತ್ತಿಗೆ ಕೆಲಸ ಮುಗೀತು ಎಲ್ಲ. ಮತ್ತು ಬೆಂಗಳೂರಿಂದ ಸೀರೆ ಕೂಡ ತಂದಿದ್ದು. ಅದು ಯಾಕೋ ನಮ್ಮ ಅಮ್ಮಂಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಮ್ಮಮ್ಮ ಬೇಡ, ಈಗ ಟೌನ್ಗೆ ಹೋಗ್ಬಿಟ್ಟು ಏನಾದರೂ ತರೋಣ, ಬೇರೆ ಸೀರೆ ತರೋಣ, ರೆಡಿ ಆಗು ಅಂತ ಹೇಳೋರೆ. ಅದಕ್ಕೆ ಸುಮ್ಮನೆ ಹಿಂಗೆ ಅದೊಂದು ಟಾಪ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಈಗ ಊಟ ಮಾಡಬೇಕು, ಹೊಟ್ಟೆ ಸಿಗ್ತೈತೆ. ಬೆಳಗ್ಗೆ ತಿಂಡಿ ತಿಂದಿದ್ದೆ, ಈಗ ಊಟ ಮಾಡಬೇಕು, ಹೊಟ್ಟೆ ಸಿಗ್ತೈತೆ. ನೋಡಿ, ಹೂವು ಕಟ್ಟಿ ಹಿಡ್ಕೊಳಕ್ಕೆ ಆಗಲ್ಲ. ಮೊಬೈಲ್ನ ಕೈ ಸಪ್ಪತ್ತು ನೋವು ಬರ್ತದೆ, ಜೋರು ಬಂದಂಗೆ ಆಗುತ್ತೆ. ಈಗ ನಮ್ಮ ಅಮ್ಮ ಇನ್ನು ತಲೆ ಬಣ್ಣ ಹಚ್ಕೊಂಡು ಸ್ನಾನ ಮಾಡಿಲ್ಲ, ಅದಕ್ಕೆ ತೋರಿಸ್ಬಿಡಂತಾರೆ. ಈಗ ಊಟ ಮಾಡಬೇಕು, ಮುದ್ದೆ ಮಾಡಿಕೊಡ್ತಾರೆ, ಹುಳಿ ಸಾರು ಮುದ್ದೆ. ಈಗ ಊಟ ಮಾಡೋಣ ಬನ್ನಿ. ಹಂಗೆ ಟೌನ್ಗೆ ಹೋಗಬೇಕು. ಟೌನ್ಗೆ ಹೋಗಿ ಒಂದು ಸೀರೆ ತಗೊಂಡು ಅಲ್ಲಿಂದ ಬಂದು ಕರ್ಜಿಕಾಯಿ, ಆಮೇಲೆ ನಿಪ್ಪಟ್ಟು, ಚಕ್ಲಿ ಎಲ್ಲ ಮನೆಗೆ ಮಾಡ್ತಾನಂತೆ. ಅಷ್ಟನ್ನೆಲ್ಲ ಮಾಡಬೇಕು. ಇವತ್ತು ಹೂವನು ರಜೆ ಹಾಕಿದ್ದೀವಿ. ನಾಳೆಗೆ ಹೂವು ಕೊಟ್ಕೊಡ್ಬೇಕು ಅವರಿಗೆ. ಶುಕ್ರವಾರ ಹಬ್ಬ ಇರುತ್ತಲ್ಲ, ಗುರುವಾರ ಕೊಟ್ಕೊಟ್ರೆ ಅವ್ರಿಗೆ ಒಂದು ಸ್ವಲ್ಪ ವ್ಯಾಪಾರ ಆಗುತ್ತೆ. ಅದಕ್ಕೆ ಇವತ್ತು ರಜೆ ಹಾಕಿ ನಾಳೆಗೆ ಹೂವು ಕಟ್ಟೋಣ ಅಂತ ಹೇಳ್ಕೊಂಡಿದ್ದೀವಿ. ಆಯ್ತೇನಮ್ಮ? ಮತ್ತು ಹಬ್ಬಕ್ಕೆ ಸಾಮಾನೆಲ್ಲ ತಂದಿದ್ದೈತೆ ನೋಡ್ರಿ. ಅಲ್ಲಿ ತೋರಿಸ್ತೀನಿ ನೋಡಿರಿ. ಇದು ದೀಪಕ್ಕೆ ಎಣ್ಣೆ, ಇದು ಮೈದಾ ಹಿಟ್ಟು, ಇದು ಅಕ್ಕಿ ಹಿಟ್ಟು. ಇದನ್ನು ಮಾಡೋಕ್ಕೆ ಏನಪ್ಪ ಅದು, ಚಕ್ಲಿ ನಿಪ್ಪಟ್ಟು ಮಾಡೋಕ್ಕೆ. ಇದು ಕಡಲೆ ಹಿಟ್ಟು, ಕಡಲೆ ಬೀಜ, ಕಡಲೆ, ಇದು ಎಂಥ ಮಾವು, ಕಡಲೆಕಾಳು, ಕಾಳು ಕೂಟ್ ಮಾಡೋಕ್ಕೆ, ಸಕ್ಕರೆ, ಒಬ್ಬಟ್ಟು ಮಾಡೋಕ್ಕೆ ಬೇಳೆ, ಬೆಲ್ಲ. ಏನಪ್ಪ ಇಷ್ಟು ದಪ್ಪಗೈತೆ ಸಕ್ಕರೆ, ಇಷ್ಟು 5 kg ಎಣ್ಣೆ. ಇಷ್ಟುನ ಈಗ ಹಬ್ಬಕ್ಕೆ ಅಂತ ಸಂಬಂಧ ತಂದರು. ಮನೆಯಲ್ಲೆಲ್ಲ ಐತೆ, ಅದು ಸ್ವಲ್ಪ ದೇವ್ರಿಗೆ ಎಡೆ ಇಕ್ಕಲ್ವಾ, ದೇವ್ರಿಗೆ ಇಕ್ಕಕ್ಕೆ ಸ್ವಲ್ಪ ತಂದಿರೋದು. ಈಗ ಆಯ್ತು, ನಮ್ಮ ಹೊಟ್ಟೆ ಸಿತೈತಿ. ಈಗ ಹೋಗಿ ಊಟ ಉಣ್ಣೋಣ. ಅಮ್ಮ ಮುದ್ದೆ ಮಾಡ್ತಾರೆ, ಸ್ವಲ್ಪ ಇಕ್ಕಟ್ಟಲ್ವ, ಅದಕ್ಕೆ ಮುದ್ದೆ ಮಾಡೋದಿಲ್ಲ, ಏನು ತೋರ್ಸಕ್ಕೆ ಹೋಗಲ್ಲ. ಸಾರು ಕೂಡ ಮಾಡವ್ರೆ. ನೋಡಿ ಗೈಸ್, ನಮ್ಮ ಮನೆ ಸುತ್ತ ವಾತಾವರಣ, ರೋಡು ಸಖತ್ತು ಧೂಳು. ನಮ್ಮ ಮನೆ ಹತ್ರ ಇಷ್ಟು ಧೂಳು ಅಂತಂದರೆ ಸಖತ್ತು ಧೂಳು. ನೋಡಿ ಗೈಸ್, ಈಗ ಬಿಸಿ ಬಿಸಿ ಹುಳಿ ಸಾರು, ಮುದ್ದೆ, ಅನ್ನ ಅಲ್ಲೈತೆ. ಈಗ ನಮ್ಮಮ್ಮ ಹುಳಿ ಸಾರು ಮುದ್ದೆ ಮಾಡಿ ಕೊಟ್ಟವ್ರೆ. ಇದು ತಿನ್ಬಿಟ್ಟು ನೋಡ್ತೀನಿ ಹೆಂಗೈತಿ. ನಿನ್ನಷ್ಟು ಕೆಟ್ಟಾಗ ಮಾಡಲ್ಲ ಬಿಟ್ಟು ನಾನು ಮಾಡೋದೇ ಇಲ್ವಲ್ಲ. ನೀನು ಮಾಡ್ತೀಯಲ್ಲ. ಯಾ ಸಪ್ಪೆ. ಉಪ್ಪು 1 kg ಕೊಡಲ್ಲ. ಉಪ್ಪು 1 kg ಕೊಡ್ತೀನಿ. ನೋಡಿ, ಈಗ ನಾನು ನಮ್ಮ ರೆಡಿಯಾಗಿದ್ದೀವಿ. ನಮ್ಮ ಅಮ್ಮನ ಕೈ ಸುಸ್ತಾಗುತ್ತೆ ಅಂತ ನನಗೆ ಕರೆಕ್ಟಾಗಿ ಹಾಕೊಂಡಿಲ್ಲ. ಹೆಂಗೋ ಬಾರಮ್ಮ ಈಗ ಹೋಗಿ ತಗೊಬರೋಣ ಅಂತ ಈಗ ರೆಡಿ ಆಗಿದ್ದೀವಿ. ನಾನು ಸುಮ್ಮನೆ ಒಂದು ಸ್ಪೆಟ್ರು ಗೈಸ್, ಕೊತ್ತು ಮಳೆ ಬರ್ತೈತಿ, ಚಳಿ. ನಮ್ಮ ಅಮ್ಮಂಗೆ ಚಳಿ ಆಗ್ತದೆ, ಸೆಕೆ ಆಗ್ತೈತೆ. ಈಗ ನೋಡಿ ಹೋಗೋಣ, ಬರಮ್ಮ ಹೋಗೋಣ ಆಯ್ತಾ. ಕಿಸಿ ಈಗ ಪಾರ್ಲರಲ್ಲಿ ನಮ್ಮ ಅಮ್ಮ ಇಬ್ಬರು ಮರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಏನು ವೀಡಿಯೋ ಮಾಡಬೇಡ್ರಿ ಅಂತಂದರೆ ಅದಕ್ಕೆ ಏನು ವೀಡಿಯೋ ಮಾಡಲಿಲ್ಲ. ಅಮ್ಮ ನೋಡ್ರೆ ಇಬ್ಬರು ಮರ್ಸ್ಕೊಂಡು ಬರ್ತಾರೆ. ನಾನೇನು ಮರ್ಸ್ಕೊಂಡಿಲ್ಲ, ನಾನೇನು ಮಾಡಿಸೋದು ಇಲ್ಲ. ಹೊಟ್ಟೆ ಉರಿ ಮಳೆ ಬೆಳಗ್ಗೆಯಿಂದ ಇರಲಿಲ್ಲ. ಈಗ ಮಳೆ ಬರ್ತೈತಿ. ನಾವು ಟೌನೆಲ್ಲ ಓಡಾಡ್ಕೊಂಬರೋಣ ಅಂತಂದರೆ ಮಳೆ ಬರ್ತೈತಿ.
ನಮ್ಮಮ್ಮನೇ ಮನೆಗೆ ಬಂದು ಸ್ವಲ್ಪ ಸುಮ್ಮನೆ ಹೋಗೊಂದು ಸೀರೆ ತಗೊಂಡು ನಮ್ಮಮ್ಮ ನಮ್ಗೊಂದು ಟಾಪ್ ತಗೊಂಡು ಲಿಫ್ಟಿಗೆ ತಗೊಂಡು ಇದನ್ನು ತಗೊಂಡು ನಮ್ಮ ಐಬ್ರೋ ಮಾಡಿಸ್ಕೊಂಡು ಬಂದಿದ್ದು ಅಷ್ಟೇ, ಇನ್ನೇನು ತಗೊಳ್ಳಿಲ್ಲ. ಒಟ್ಟು ಮೇಯ್ನ್ ಹೋಗಿದ್ದು ಸೀರೆ ತರೋಕ್ಕೆ. ಸೀರೆ ಬೆಂಗಳೂರಿಂದ ತಂದಿದ್ದು ಏನೇನು ಅಮ್ಮ ಬೇಡ ಅಂತು, ಅದಕ್ಕೇ ಹೋಗಿ ರೇಷ್ಮೆ ಸೀರೆ ತೊಗೊಬಂದು ಸೀರೆ ನೋಡಬೇಕು ಅಂತಂದರೆ ಎಲ್ಲ ಕೆಲಸ ಮಾಡಿ ನಿಪ್ಪಟ್ಟು ಕರ್ಜಿಕಾಯಿ ರವೆ ಉಂಡೆ ಇಷ್ಟು ಮಾಡಿ ಆಮೇಲೆ ತೋರಿಸ್ತೀನಿ. ಈಗ ನಿಪ್ಪಟ್ಟು ಕರ್ಜಿಕಾಯಿ ರವೆ ಉಂಡೆ ಮಾಡೋದನ್ನು ತೋರಿಸ್ತೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ನಮ್ಮಮ್ಮ ತೋರಿಸ್ತಾರೆ. ನಿಪ್ಪಟ್ಟು ಮಾಡ್ತಾಯಿದ್ದು ಫಸ್ಟ್ ಟೈಮ್ ನಮ್ಮಮ್ಮ, ಕರ್ಜಿಕಾಯಿ ರವೆ ಉಂಡೆ ಮಾಡ್ತಾರೆ. ಬನ್ನಿ, ಸುಸ್ತಾಯಿತು. ಈಗ ಒಂಚೂರು ಟೀ ಕುಡಿದು ಕೆಲಸ ಮುಂದುವರ್ಸೋದು. ಈಗ ಆಲೆ 7 ಗಂಟೆ. ಬನ್ನಿ 10 ಗಂಟೆ 11 ಗಂಟೆ ವರ್ಷಕ್ಕೆ ಎಲ್ಲ ಮಾಡಿ ಮುಗಿಸುವ. ಈಗ ನಮ್ಮಮ್ಮ ರವೆ ಉಂಡೆ ಮಾಡಿಕೈತೆ, ಬರೀ ತೋರಿಸ್ತೀನಿ ನೋಡ್ರಿ. ರವೆ ಉಂಡೆ ಎಷ್ಟು ಚೆನ್ನಾಗಿ ಮಾಡೈತೆ ನಮ್ಮಮ್ಮ. ನೋಡ್ರಿ ಇಷ್ಟೇ ಮಾಡಿರೋದು, ತಿನ್ನೋದು ಅದೊಂದು ನಮ್ಮಮ್ಮ ಮಾತ್ರ. ನೀವು ತಿನ್ನಕ್ಕೆ ಈಚೆ ಬರ್ತದಲ್ಲ, ಅದು ಈಚೆಗೆ ಬರುತ್ತಂತೆ. ಅದಕ್ಕೆ ನಮ್ಮಮ್ಮ ಒಂದೇ ಮಾಡ್ಕೊಂಡವ್ರೆ, ನಮ್ಮಮ್ಮ ಒಂದೇ ತಿನ್ನೋದು. ಈಗ ನಮ್ಮಮ್ಮ ಕರ್ಜಿಕಾಯಿ ಮಾಡೋದಕ್ಕೆ ಅದ್ರೊಳಗೆ ಏನೇನು ಹಾಕೈತೆ ಅಂತ ಕೇಳೋಣ ಬನ್ನಿ. ಏನೇನು ಹಾಕಿದ್ಯಮ್ಮ ಅದ್ರೊಳಗೆ? ಏನೇನು ಹಾಕ್ತಾರೆ ಕರ್ಜಿಕಾಯಿ ಮಾಡೋಕ್ಕೆ? ಒಬ್ಬೊಬ್ರು ಬರೀ ಸಕ್ಕರೆ, ಕೊಬ್ಬರಿ, ಏಲಕ್ಕಿ, ಗಸಗಸೆ ಹಾಕಿ ಮಾಡ್ತಾರೆ ಕರ್ಜಿಕಾಯಿ. ಹಾಂ, ನನಗೆ ಕಡಲೆ ಬೀಜ ಹಾಕಿದ್ರೆ ಇಷ್ಟ. ಕಡಲೆ ಬೀಜ ಹುರಿದ್ಬಿಟ್ಟು ನೋಡಿ ಗೈಸ್ ನಮ್ಮಮ್ಮ ಹೆಂಗೆ ಮಾಡೈತೆ ಅಂತ ಹೇಳು. ಏನೇನು ಹಾಕಿತ್ತು? ಒಂಚೂರು 1/4 kg ಕಡಲೆ ಬೀಜ, 2 ಕೊಬ್ಬರಿ, ಹಾಂ, ಒಂದು 150 ಗ್ರಾಮ್ ಕಡಲೆ, ಒಂದು 6 ಏಲಕ್ಕಿ, ಸಕ್ಕರೆ ಒಂದು 300 ಗ್ರಾಮ್ ಸಕ್ಕರೆ ಹಾಕಿದ್ದೀನಿ. ಅದಕ್ಕೆ ಈಗ ಅರಿಯಾಕೆ ನಾನು ಹಸಿಟ್ಟು ಕಲಿಸ್ತೀನಿ. ಹೇಳು. ಕರ್ಜಿಕಾಯಿ ಮಾಡೋಕ್ಕೆ ಇದ್ರಾಗೆ ಅರ್ಧ kg ಹಸಿಟ್ಟು ತೊಗೊಂಡು ಮೈದಾ ಹಿಟ್ಟು ತೊಗೊಂಡು ಅದ್ರಾಗ ಒಂದು ಸ್ವಲ್ಪ ಅದ್ರಾಗೆ ಎತ್ತಿಕೊಂಡು ಅರಿಯೋಕ್ಕೆ, ಇನ್ನು ಮಿಕ್ಕಿದ್ನ ಕಲಸೋದು. ಉಪ್ಪಾಕಿ ಸ್ವಲ್ಪ ಸೋಡಾ, ಇಲ್ಲ ಇದು ಸೋಡಾ ಹಾಕಿ ಕಲಸೋದು. ಆಯಿತು, ನನ್ನ ಹೂರಣ ರೆಡಿ ಆಯಿತು. ವೆಯ್ಟ್ ಮಾಡೋದು. ಹಸಿಟ್ಟು ಕಲಸಿಕ್ರೆ ನೆನ್ಕೊಂಡ್ರೆ ಅಷ್ಟೊತ್ತಿಗೆ ನಿಪ್ಪಟ್ಟು ಮಾಡ್ಕೊಳ್ಳೋಣ. ನಿಪ್ಪಟ್ಟು ಮಾಡ್ಕೊಂಡು ತೊಟ್ಟು ನೀನು ಎಣ್ಣೆಗೆ ಹಾಕ್ಬಿಟ್ಟು ಆಮೇಲೆ ಕರ್ಜಿಕಾಯಿ ಮಾಡ್ಕೊಂಡು ಸೋರೋಗ್ತದೆ. ಸರಿ. ಇಲ್ಲಾಂದ್ರೆ ಅದು 1 hour ನೆನಿಬೇಕು ನಿಪ್ಪಟ್ಟು ಮಾಡೋಕ್ಕೆ. ಹಸಿಟ್ಟು ಕಲಸಿಕ್ಬಿಟ್ಟು ಇದನ್ನ ಮಾಡೋಣ. ಇದು ನೆನ್ಕೊಂಡು ಇದು ಕಲಸಿಕ್ಕು, ಇದನ್ನ ಈಗ ಕಲಸಿಕ್ತೀನಿ, ನಿಪ್ಪಟ್ಟು ಮಾಡೋಣ. ಫಸ್ಟ್ ಕರ್ಜಿಕಾಯಿ ಮಾಡಬೇಕು. ಆ ಎಣ್ಣೆಲೆ ನಿಪ್ಪಟ್ಟು ಆದ್ರೆ ಇದು ಕಿತ್ತೋಗ್ತವೆ. ಫಸ್ಟ್ ಕರ್ಜಿಕಾಯಿ, ಅದಕ್ಕೆ ಇದು ಬೇಗ ಕಲಸಿಕ್ಬಿಡು. ಸರಿ. ಕಲಸಿದ್ದಾದ್ಮೇಲೆ ಈ ಕರ್ಜಿಕಾಯಿ ಮಾಡಿ ಹಾಕ್ಬಿಟ್ಟು ಆಮೇಲೆ ಅದೇ ಎಣ್ಣೆಗೆ ನಿಪ್ಪಟ್ಟು ಹಾಕೋಣ. ಸರಿ ಬನ್ನಿ ಗೈಸ್, ಈಗ ಇದನ್ನ ಕಲಸೋಣ. ಈ ಹಬ್ಬ ಬಂದ್ಬಿಟ್ರೆ ಎಷ್ಟು ಕೆಲಸ ಮಾಡಿ ಮಾಡಿ ಸಾಕಾಗ್ತದೆ. ಇತ್ತದ ಎತ್ತಿಕ್ಕದು, ಎತ್ತಿಕ್ಕದು, ಕೆಲಸ ಮಾಡಿ 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 ಸಾಕಾಗೈತಂತೆ. ಕತ್ತು ಏನು ಕಲ್ರು ಬರ್ತದೆ ಹಬ್ಬ ಅಂತಂದೆ. ಹಬ್ಬ ಮಾಡಕ್ ಖುಷಿ, ಆದ್ರೆ ಈ ಕೆಲಸ ಮಾಡಕ್ ಬೇಜಾರು. ಹೂವು ಕಟ್ಟಿ ನೋಡಿ, ಕೈ ಇಟ್ಕೊಳಕ್ಕೆ ಆಗಲ್ಲ ನಿಮ್ಮ ಮೊಬೈಲ್ನ. ಕೈ ಜೋಬುದಾ ನೋಡಿ ನಾವು ಹೌದಾ ಅಂತದೆ. ಬನ್ನಿ ಈಗ ಕಳಿಸ್ಬಿಟ್ಟು ಜರ ಕೊಡವ ಫ್ರೆಂಡ್ಸ್. ಈಗ ನಿಪ್ಪಟ್ಟು ಮಾಡೋದು ಹೆಂಗೆ ಅಂತ ನಮ್ಮವ್ವ ತೋರಿಸ್ತಾರೆ. ಬರುತ್ತೆ ಅಂತ ಫಸ್ಟ್ ಟೈಮ್ ನೋಡ್ಕೊಳ್ರಿ, ನಮ್ಮವ್ವ ಮಾಡ್ತಾರೆ. ಅರ್ಧ kg ಹಸಿ ಅಕ್ಕಿ ಹಿಟ್ಟು ನಾವು ನೋಡೋಣ ಹೆಂಗೆ ಬರುತ್ತೋ. ಹೆಂಗೆ ಗೊತ್ತಾ ಗೈಸ್, ಚೆನ್ನಾಗಿ ಬಂದಿದ್ದು ನೀವು ಟ್ರೈ ಮಾಡ್ರಿ, ಚೆನ್ನಾಗಿ ಬಂದ್ರೆ ಅಂದರೆ ಮಾಡಕ್ಕೆ ಹೋಗ್ಬಿಡಿ. ಚೆನ್ನಾಗಿ ಬರುತ್ತೆ ಹೇಳಮ್ಮ. ಒಂದು ಅರ್ಧ kg ಹಸಿಟ್ಟು ಅಕ್ಕಿ ಹಿಟ್ಟು, ಅದಕ್ಕೆ ಕರಿಬೇವಿನ ಸೊಪ್ಪು, ಒಂದು 10 ಎಸಳು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಚೆನ್ನಾಗಿರುತ್ತೆ, ಘಮ ಘಮ ಅಂತತೆ ಅಂತ ಟೇಸ್ಟು. ಇದಕ್ಕೆ ಒಂದು 100 ಗ್ರಾಮು ಕಡಲೆ ಬೀಜ ಪೌಡ್ರ್ ಮಾಡಿಕೊಂಡಿದ್ದೀನಿ. ಹುರಿದ್ಬಿಟ್ಟು ಪೌಡ್ರು ಮಾಡಿಕೊಂಡಿದ್ದೀನಿ. ಪೌಡ್ರು ಅಂದರೆ ಒಂಥರ ತರ್ತರಿ ಹಿಂಗೆ ಒಡಾಡ್ಕಂಗೆ ನುಣ್ಣಗೂ ಮಾಡಿದ್ದೀನಿ, ಒಡಾಡ್ಕೊಂಗು ಒಂದು ಸುಮ್ಮನೆ ಹಿಂಗೆ ಒಂದು ಬರ್ರ ಅನಿಸಿ ಮಿಕ್ಸಿ ಒಳಗೆ ಅದನ್ನು ಮಾಡಿ ಹಾಕಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಇದು ಕಡಲೆನೂ ಅಷ್ಟೇ, ಒಂದು ಸ್ವಲ್ಪ ತರ್ತರಿಯಾಗಿ, ಒಂದು ಸ್ವಲ್ಪ ಜಾಸ್ತಿ ಇದು ಮಾಡಬಾರ್ದು, ಸ್ವಲ್ಪ ತರ್ತರಿಯಾಗಿ ಇದು ಮಾಡಿ ಹಾಕಿದ್ದೀನಿ. ಯಾವತ್ತೂ ಮಾಡಿಲ್ಲ, ಹೆಂಗೆ ಬರುತ್ತೋ ಟೇಸ್ಟು ತಿಂದಾದ್ಮೇಲೆ ಹೇಳ್ತೀವಿ. ನೋಡೋಣ ಅಂತ ಮಾಡ್ತಾಯಿದ್ದೀವಿ ಹೆಂಗಿರುತ್ತೆ. ನಾವು ಮಾಡೋದು ಕಲ್ತ್ಕೊಬೇಕಲ್ವ, ಎಲ್ಲ ಅಂಗಡಿಲೇ ತಂದು ತಿನ್ನೋಕ್ಕಾಗಲ್ವ. ಹೂವು ಕಟ್ಟಿರ್ತೀವಲ್ಲ, ಬೇಜಾರಿಗೆ ತಿನ್ಬೋದು. ಅದಕ್ಕೆ ನೋಡೋಣ, ಎಲ್ಲ ಇತ್ತಲ್ಲ ಮನೆಯಲ್ಲಿ ಒಂದು ಸ್ವಲ್ಪ. ನಮ್ಮಮ್ಮ ಹೂವು ಕಟ್ಬೇಕಾದ್ರೆ ಬೇಜಾರಾಗುತ್ತೆ, ತಿನ್ಬೇಕು ಅಂತ ಮಾಡ್ತಾರೆ. ಮತ್ತೆ ಹೂವಲ್ಲಿ 6 ರೂಪಾಯಿ ಒಂದು, ಅವು 4 ಸತಿಗೆ ಹಂಗೆ ಮುರಿದಿಕ್ಕೊಂಬೋದು.
ಅದಕ್ಕೆ ಮನೇಲೆಲ್ಲ ಆಯ್ತಲ್ಲ ಸತಿ ಮುರ್ದಿಕ್ಕಂತದಂತೆ. ಮನೇಲೆಲ್ಲ ಆಯ್ತಲ್ಲ ಮಾಡ್ಕೊಂಡ್ ತಿಂದ್ರೆ ಬೇಡ ಅಂತ ಇನ್ನೇನು ಅಕ್ಕಿ ಹಿಟ್ಟು ಮನೇಲಿತ್ತು, ಅದು ನೆನಾಕಿರೋದಲ್ವಾ, ಅದಕ್ಕೆ ಬೇಡ ಅಂತ ತಂದು. ಈಗ 1-2 ಸ್ಪೂನ್ ಜೀರಿಗೆ. ಇದೇನು ಹಾಕಿದ್ದು? ಅದೇ ಕಡಲೆ ಹಿಟ್ಟು, ಬೋಂಡದ ಹಿಟ್ಟು ಅದನ್ನ ಸ್ವಲ್ಪ ಹಾಕಿದ್ದೀನಿ. ಈಗ ಇದಕ್ಕಾಗೋವಷ್ಟು ಒಂದು ಸ್ಪೂನ್ ಜೀರಿಗೆ. ಸೇಮ್ ಗೊತ್ತಾ, ನಮ್ಮಮ್ಮ ಸ್ಪೂನ್ ಲೆಕ್ಕ ತೋರ್ಸಲ್ಲ, ಕೈಗಿಡಿ. ಸುಮ್ಮನೆ ಹಂಗೆ ಕೈ ಹಿಡಿ ಕೈಗೆ ಸಿಗುತ್ತಾ ಅಷ್ಟು. ನೋಡಿ ಪ್ಯಾಕೆಟ್ ನೋಡ್ರಿ. ಅದಕ್ಕಾಗವಷ್ಟು ಖಾರದ ಪುಡಿ, ಖಾರನ ಅಲ್ಲಿ MTR ಖಾರ ಹಂಗಾದ್ರೂ ಇರ್ಲಿ, ನಂಗೆ ಹಂಗೆ ಹಾಕಿ ರೂಢಿ. ಸ್ಪೂನ್ಗೆಲ್ಲ ಹೆಂಗ್ ಗೊತ್ತಿಲ್ದವ್ರು, ಅಳತೆ ಗೊತ್ತಿಲ್ದವ್ರು ಸ್ಪೂನಲ್ಲಿ ಹಾಕಿ ಹಿಂಗೆ ಹಾಕ್ತಾರೆ ಸ್ಪೂನಲ್ಲಿ. ನಂಗೆ ಅಳತೆ ಗೊತ್ತಲ್ಲ, ಸುಮ್ಮನೆ ಹಿಂಗೆ ಹಾಕಿರ ಅಂದಾಜ್ ಮೇಲೆ ಅಡುಗೆ ಮಾಡೋದು ಅಷ್ಟೇ. ನಾನು ಎಷ್ಟು ಮಾಡ್ತೀನಿ ಹೇಳಿ, ಹೆಂಗೆ ಮಾಡ್ತೀನಿ. ಅಮ್ಮ ನೀನು ಏನು ಹಿಂಗೆಲ್ಲ ಮಾಡ್ತೀಯ ಅಂತೀಯ? ಫ್ರೆಂಡ್ಸ್, ನಮ್ಮವ್ವ ಒಂಚೂರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡಲ್ಲ. ದನ ತಿಂದಂಗೆ ತಿಂತಾಳೆ, ಚೆನ್ನಾಗಿ ಮಾಡಲ್ವಂತೆ. ದನ ತಿಂದಂಗೆ ತಿನ್ನಲ್ಲ, ಬಿಸಿಕೊಂಡ್ 3 ಸರಿ ಉಣ್ತೀನಿ ಅಷ್ಟೇ. ಮುಂಚೆ ಎಲ್ಲ ರಾತ್ರಿ ಕಷ್ಟೇ. ಈಗೆಲ್ಲ ವಾಕ್ ಹೋಗ್ತೀನಿ ಅಂತ 3 ಸರಿನೇ 2 ಸರಿನ ಉಣ್ತೀಯ. ವಾಕ್ ಹೋಗ್ತೀನಿ, ಬೆಳಗ್ಗೆ ಹೊತ್ತು ಹೋಗಿ ಬಂದು ಒಂದು ಲೋಟ ಟೀ ಕುಡಿತೀನಿ, ಬಿಸ್ಕೆಟ್ ತಿಂತೀನಿ, ತಿರ್ಗಾ ಮಧ್ಯಾಹ್ನಕ್ಕೆ ಊಟ ಮಾಡ್ತೀನಿ. ಮಧ್ಯಾಹ್ನಕ್ಕೆ ಊಟ ಮಾಡೋ ಬೆಳಗ್ಗೆ ಉಣ್ಣಲ್ವಾ? ಬೆಳಗ್ಗೆ ಉಣ್ಣಲ್ಲ ಗೈಸ್, ನಾನು ಮಧ್ಯಾಹ್ನಕ್ಕೆ ತಿಂತೀನಿ, 1 ಗಂಟೆಗೆ ಉಣ್ತೀನಿ, ತಿರ್ಗಾ 4:45 10 ಗಂಟೆಗೆಲ್ಲ ಹೂವು ಎಷ್ಟೊತ್ತು ಕಟ್ಟಾವ ಅಷ್ಟೊತ್ತಿಗೆ ಉಣ್ಣೋದು ನಂದು. ಮಿಕ್ಸ್ ಮಾಡಿದೆ ನೋಡ್ರಿ, ನಮ್ಮ ಮಿಕ್ಸ್ ಮಾಡ್ತು. ಕೊತ್ತಂಬರಿ ಹಾಕ್ಬೇಕಾಯ್ತು ಕಣಮ್ಮ, ಕೊತ್ತಂಬರಿನೇ ತಂದಿಲ್ಲ ನಿಮ್ಮ ಅಪ್ಪ. ನೋಡಿ ಥರ ಫ್ರೆಶ್ ಆಗಿ ನೋಡಿಕಿನ್ನ ಇಷ್ಟೆಲ್ಲ ತರಬೇಕಾಯ್ತು, ಎಷ್ಟು ತರೋದೈತೆ. ಎಷ್ಟು ಮಾಡಿರೋ ಮುಗಿಯಲ್ಲ ಇವು ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ. ಲಕ್ಷ್ಮಿ ಎಲ್ಲ ಹೋಗ್ಬಿಟ್ಟು ಅಂಗಡಿ ಕೂಕೊಂಡ್ಬಿಟ್ಟು ಈ ಬಂದ್ಬಿಟ್ಟು ಮಾಡುವಂತ ಟೈಮ್ ಅಲ್ಲ, 10 ಗಂಟೆ. 10 ಗಂಟೆನಾ? ಅಯ್ಯಯ್ಯಪ್ಪ. ನೋಡ್ರಿ, ಈಗ 9 ಗಂಟೆಗೆ ಎದ್ದು ಬಂತು ಅಂಗಡಿ ತವಿಂದ ಈಗ ಮಾಡ್ತಾ ಇತ್ತು. ಎಷ್ಟೊತ್ತು ಮಾಡೋದು ನಿನಗೆ? ಹೂವು ಕಟ್ಟಿ 1 ಗಂಟೆ 2 ಗಂಟೆ ಮನೆ. ಇವತ್ತು ಹೂವು ರಜೆ ಹಾಕಿದ್ವಿ, ಜಲ್ದಿ ಮನೆ ಕಮ್ಬೇಕು. ಬೇಡ, ನಿಧಾನಕ್ಕೆ ಮನೆ ಕಣ. ಈಗ ಮಿಕ್ಸ್ ಮಾಡಿದ್ದೀನಿ. ಏನನ್ನತ್ತೆ? ಘಮ ಘಮ ಅನ್ಸುತ್ತೆ ಎಳ್ಳು. ಎಳ್ಳು ಹಾಕ್ಬೇಕಂತೆ, ಘಮ ಘಮ ಅನ್ನತ್ತಂತೆ. ಫ್ರೆಂಡ್ಸ್, ಏನು ಅನ್ಕೊಳಕ್ ಹೋಗ್ಬೇಡಿ, ನಾವು ಒಂಥರ ಮಿಸಿ ಅಂತ ತೋರಿಸ್ತೀವಿ. ಒಂಥರ ನಾವು ಗಲ್ಗಲಿ ಥರ ತೋರಿಸ್ತೀವಿ, ಏನು ಅನ್ಕೊಬೇಡಿ. ಹಬ್ಬ ಅಂದ್ರೆ ಎಲ್ಲಾರ ಮನೆಗೂ ಹಂಗೆ. ನಮ್ಮ ಮನೆ ಚಿಕ್ಕ ನೋಡ್ರಿ, ಇಲ್ಲದೆ ನೋಡ್ರಿ ಎಲ್ಲ ಒಂದೊಂದ್ ಕಡೆ. ಸಂಸಾರ ಅಂದ್ರೆ ಹಂಗೆ ಬರಮ್ಮ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಅಲ್ಲ, ಕೈಗೆ ಸಿಕ್ತಷ್ಟೇ ತಿಂದ್ಮೇಲೆ ಹೇಳೆ. ಕೈಗೆ ಸಿಕ್ತಷ್ಟು ರುಚಿ ತಕ್ಕಷ್ಟಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ತುಪ್ಪ ತಗೊಂಡೇ ಇಲ್ಲ, ತುಪ್ಪ ತಗೊಂಡೋಗು. 1-2 ಸ್ಪೂನ್ ತುಪ್ಪ ಹಾಕು. ತುಪ್ಪ ನೋಡು ರೇಟ್ ಜಾಸ್ತಿ ಅಲ್ವಾ, ಅದಕ್ಕೆ 2 ಸ್ಪೂನ್ ಹಾಕೋಣ, ಜಾಸ್ತಿ ಹಾಕ್ಬಾರ್ದು. ಆಮೇಲೆ 3 ಸ್ಪೂನ್ ಹಾಕ್ತಿದ್ಯಾ? ಆಗ 4 ಸ್ಪೂನ್. ಇಲ್ಲ ಹೇಳಮ್ಮ, 3 ಸ್ಪೂನ್ ಹಾಕಿದ್ದೀನಿ. ಈಗ ಇದನ್ನ ಕಲ್ಸ್ಕೋಬೇಕು. ಈಗ ಕಲ್ಸ್ಕೋಣ. ನೀರಾಗ ಕಲ್ಸ್ಬೇಕಾ, ಎಣ್ಣೆ ಕಲ್ಸ್ಬೇಕಾ? ಈ ಎಣ್ಣೆ ಗೈಸ್, ನಮ್ಮಮ್ಮ ನಿಪ್ಪಟ್ಟನ್ನ ಎಣ್ಣೆಗೆ ಕಲ್ಸ್ಬೇಕಾ, ನೀರಾಗ ಕಲ್ಸ್ಬೇಕಾ ಕಮೆಂಟ್ ಮಾಡ್ರಿ. ಈಗ ಅಮ್ಮ ಏನ್ ಥರ ಕಲ್ಸುತ್ತೆ ನೋಡೋದು ಬನ್ನಿ. ಏನ್ ಥರ ಕಲ್ಸೋದು? ನೀರಲ್ಲ, ಅಲ್ಲ, ಎಣ್ಣೆಲಿ. ಫಸ್ಟ್ ಟೈಮ್ ನಿಪ್ಪಟ್ಟು. ಫ್ರೆಂಡ್ಸ್, ಈಗ ನಮ್ಮಮ್ಮ ನೀರು ಹಾಕಂಗೆ ಕಲ್ಸತ್ತಂತಿ. ಹಾಕು ಎಣ್ಣೆ, ಇದಕ್ಕೆ ಎಣ್ಣೆ ಹಾಕ. ಇದನ್ನ ಚೆನ್ನಾಗಿ ಮಿರಿಬೇಕು. ಮಿದಿಬಾರ್ದು, ಕಲಿಸ್ಬೇಕು. ಅದನ್ನೇ ಹಂಗನ್ನೋದು. ನೋಡೋಣ ಯಾವ ರೀತಿ ಟೇಸ್ಟು, ನಿಪ್ಪಟ್ಟಿನ ಟೇಸ್ಟು ಹೆಂಗಿರ್ತವೆ ಅಂತ. ಅದಕ್ಕೆ ದೇವ್ರ ಪೂಜೆಗೆ ಯಾವತ್ತೂ ಮಾಡಿಲ್ಲ, ಪಕ್ಕ ಚೆನ್ನಾಗಿರಲ್ಲ ಹೇಳಿದ್ದೀನಿ ನೋಡ್ರಿ. ಮುಚ್ಕೊಂಡು ನಡಿಯಂತೆ ಚೆನ್ನಾಗಿರ್ತದೆ. ನಾಳೆಗೆ ನೋಡು, ಫಸ್ಟೇ ಖಾಲಿ ಆಗಿರ್ತದೆ ನಿಪ್ಪಟ್ಟೆ, ಫಸ್ಟ್ ಖಾಲಿ ಆಗಿರೋದು. ನಾನು ಮಾಡಿದ್ದೆಲ್ಲ ಚೆನ್ನಾಗಿರುತ್ತೆ. ಕಲ್ಸ
ನೋಡ್ರಿ ಜಾಗಟೆ ಬರ್ತೈತೆ ಅದರಲ್ಲಿ ಆಗಾಗ ಹಿಂಗೆ ಹೆಂಗ್ ಗೊತ್ತಾ, ನಾವು ಕೈಯಲ್ಲಿ ಕಲಿಸ್ತೀವಿ, ಹೋಗಲ್ಲ ಬೇಕ್ರಿ ನೋಡೋವು ಕಾಲಾಗ ಹಾಕೊಂಡು ತುಳಿದು ಮಾಡ್ಕೊಡ್ತಾರೆ. ಫ್ರೆಂಡ್ಸ್ ನಾವು ಅಮ್ಮ ಮಾಡೋಣ ಇಷ್ಟೇ ತಪ್ಪ ಮಾಡಿ ಟ್ರೈ ಮಾಡೋಣ, ಚೆನ್ನಾಗಿದ್ರೆ ಇನ್ನೊಂದ್ಸರಿ ಮಾಡೋಣ ಅಂತ. ನೋಡ್ರಿ ಅಲ್ಲಿ ಎಷ್ಟು ತಪ್ಪ ಏತು ಗಣಪತಿ ಮಾಡೋಣ ಇದ್ರೆ ಗಣಪತಿ ಮಾಡೋಣ ಮಾಡು. ಗಣಪತಿ ಕಣ್ಣಿಕ್ಕಿ ಕಾಲಿಕ್ಕಿ ಮೂಗಿಕ್ಕಿ ಚೆನ್ನಾಗಿ ಗಣಪತಿ ಮಾಡಕ್ಕೆ ಸೂಪರ್ ಬಂಬಾಟ್ ಕಂಟೆಸ್ಟಿಕ್ ಎಕ್ಸಿಡೆಂಟ್. ನೋಡು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಇವನು ತೊಟ್ಟಿ ಎಣ್ಣೆಗೆ ಹಾಕೋದಷ್ಟೇ. ಈಗ ಮುದ್ದೆ ಕಟ್ಟೋದು. ಇಷ್ಟಪ್ಪ ಮುದ್ದೆ ಮಾಡ್ಕೊಡ್ತೀನಿ ಉಂಟ್ಯಾ? ಬೇಡಪ್ಪ. ಇಷ್ಟಪ್ಪ ಮುದ್ದೆ ಮಾಡ್ಕೊಡ್ತೀನಿ ಉಂಡ. ಇಷ್ಟಪ್ಪ ಈಗ ಮುದ್ದೆ ಮಾಡ್ಕೊಟ್ರೆ ಉಂಡ್ರೆ 100 ರೂಪಾಯಿ ಕೊಡ್ತೀನಿ. ಬ್ಯಾಡ ಹೇಳು. ಇಷ್ಟಪ್ಪ ಉಣ್ಣು 100 ರೂಪಾಯಿ ಕೊಡ್ತೀನಿ. ಇಷ್ಟಪ್ಪ ಮುದ್ದೆ ಇಷ್ಟನ್ನ 1 ವಾರ ಉಣ್ತೀಯ ನೀನು. 1 ದಿವ್ಸಕ್ಕೆ ಉಣ್ಬೇಕು, 1 ದಿವ್ಸಕ್ಕಲ್ಲ. ನೋಡಿ ಫ್ರೆಂಡ್ಸ್ ಇಷ್ಟಪ್ಪ ಎಲ್ಲ ಮುದ್ದೆ ಉಣ್ತಾರ. ಅಪ್ಪ ಉಣ್ಬಿಟ್ರು ಹೊಟ್ಟೆ ಹೊಡೆದೋಗ್ಬಿಡುತ್ತೆ. ಸಖತ್ತಾಗಿ ಚೆನ್ನಾಗಿರುತ್ತೆ. ಸೂಪರ್ ಮುದ್ದೆ ಕಟ್ಟು ನೋಡೋಣ ಉಂಡೆ ಒಂದು ಬತ್ತದ ಕಣಮ್ಮ. ಇದು ಮಾಡ್ಕೊಂಡ್ಬಿಡೋದು. ಎಷ್ಟಪ್ಪನ ಇನ್ನೆಷ್ಟಾಗ್ಲಾಗ್ತವೆ ಇಷ್ಟೇ. ಸೂಪರ್ ಬಂಬಾಟ್ ಕಂಟೆಸ್ಟಿಕ್. ಆಗಾಗಲ್ಲ ಎಣ್ಣೆ ಕೈ ಮಾಡ್ಕೊಂಡು ಪೇಪರ್ ಮೇಲೆ. ಹಾ ಈಗ ಈ ಹಸಿತಾ ಈಗ ಕರ್ಜಿಕಾಯಿ ಮಾಡೋಣ. ಕಜ್ಜಿಕಾಯಿ ಮಾಡೋದು ಫ್ರೆಂಡ್ಸ್. ಇದು ಸೇಮ್ ಹೆಂಗಿದೆ ಅಂದರೆ ವಿಜ್ಞಾನದಲ್ಲಿ ಅಮೀಬಾ ಇರುತ್ತಲ್ಲ ಆ ಥರ ಐತಿ ನೋಡ್ರಿ. ಅಮೀಬಾ ಮಾಡ್ತೀನಿ ಈಗ. ನಮ್ಮ ಸ್ಕೂಲಲ್ಲಿ ನಮ್ಮ ಮಿಸ್ ಅಮೀಬಾ ಬಿಡಿಸ್ರಿ ಅಂದರೆ ಆ ಕಡೆಗೆ ಕೊಂಕಾಲು ಈ ಕಡೆಗೆ ಕೊಂಕಾಲು ಹಿಂಗೊಂದು ಸೇಮ್ ಅಮೀಬಾ ಇದ್ದಂಗೆ ಐತಿ. ಈಗ ಇದನ್ನ ಅರಿಯೋದು. ಅಮ್ಮ ಎತ್ಕೊಬರಮ್ಮ ಅರಿಯ ಮನೆ ಎಲ್ಲ ಅದು ದೊಡ್ಡದು ವೈಟ್ ಕಲರ್ದು ಎತ್ಕೊಬ. ಫ್ರೆಂಡ್ಸ್ ಈಗ ಕಜ್ಜಿಕಾಯಿ ಮಾಡೋಕ್ಕೆ ಟನ್ ಅಂತ ಅರಿಯೋದು. ಎತ್ಕೊಬರಮ್ಮ ಜಲ್ದು. ಅರ್ಧ ಕೊಡ್ತೀನಿ. ನಮ್ಮಮ್ಮ ಅವಳೆ ಕದೆ ತುಂಬಿಟ್ಟು ಎಣ್ಣೆಗೆ ಹಾಕ್ತಾರೆ. ಯಾಕ್ಸಿ ಅಂತವ್ರು ಯಾರು ಮಾಡಬೇಕು ಒಗ್ಗಳಲ್ಲಿ. ಫ್ರೆಂಡ್ಸ್ ನಮ್ಮಮ್ಮ ಅಂಗಡಿ ತಕ್ಕ ಕೂತ್ಕೊಂಡೋಗಿ ಎಂತ ಅಡ್ವರ್ಟ್ ಮಾಡ್ತತೆ ಅಂದರೆ ಇದು ಮಾಡೋಣ ಅಂತತೆ ಹೋಗಲ್ಲ. ಎಲ್ಲಾದ್ರೂ ಕುತ್ಕೊಂಡು ತಗೋ ಇಲ್ಲ ಅಂದ್ರೆ ಭಾಷಣ ಮಾಡ್ಕೊಂಡು ದಿವಸ ಹೂವು ಕಟ್ಟಿ ಮನೆಗೆ ಇದ್ದಿ ಬೋರ್ ಓಡು ಜಲ್ದಿ ಎತ್ಕೊಬಾ. ಎಷ್ಟು ಹಚ್ತೀನಿ ಮಾಡ್ತೀವಿ ಅಂತ. ಒರೆಸ್ಬೇಕು. ಆಚೆ ಬಟ್ಟೆ ತಗೊಂಡು ನೀಟವಲ್ಲಾಗ ರೆಡ್ ಕಲರ್ ನೋಡ್ರಿ. ಇಷ್ಟಪ್ಪ ಉಂಡೆ ನೋಡ್ರಿ. ಇಷ್ಟಪ್ಪ ಉಂಡೆ ಮಾಡ್ಕೊಳ್ರಿ. ಅಲ್ಲ ನೋಡಿ ಇಷ್ಟ ಸಾಕ ದೊಡ್ಡದಾಗುತ್ತೆ. ಇರ್ಲಿ ಅರಿ. ಈಗ ಕರೆಕ್ಟಾಗಿ ಕಾಣಿಸ್ತಿಲ್ಲಲ್ಲ. ಈಗ ನೋಡ್ರಿ ಇಲ್ಲ ಸೀಟ್ ಐತಲ್ಲ ನೋಡ್ರಿ. ಇದೊಳಕ್ಕೆ ಹಿಂಗೆ ಎಜ್ಕೊಳೋದು. ಎಜ್ಕೊಂಬಿಟ್ಟು ಇದ್ರ ಮೇಲೆ ಇಕ್ಕೊಬೇಕು. ನೋಡ್ರಿ ಇದನ್ನ ತಗೊಂಡು ಹೆಂಗ್ ಬರ್ತದೆ ಅಂತ ಗೊತ್ತಿಲ್ಲ. ಇದು ಕವರ್ ಹಾಕೊಳ್ಳಮ್ಮ. ಏನಕ್ಕೆ ಹಿಂಗೆ ಮಡ್ಚಕ್ಕೆ ಕಡೆ ಇದು ಅದ್ರಾಗ ಆಗ್ತದ. ಅದ್ರಾಗ ಆಗಲ್ಲ. ಯಾರು ನಾಯಿಗೇನೋ ಬಂದ್ಕೊಳಮ್ಮ. ಇದಕ್ಕೆ ಅಂಟ್ಕೊಳಕ್ಕಮ್ಮ. ಕವರ್ ತಗೋ. ಹೊಸವಿಲ್ ಕವರ್ ಅವ್ ನೋಡು. ನಿಮ್ಮ ಅಪ್ಪಂಗೆ ಬೆಳಗಿಗೆ ಟೊಮಾಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ತಗೊಂಬಂದ್ಬೇಕು. ನೋಡಿ ಫ್ರೆಂಡ್ಸ್ ಈ ಶೇಪ್ ಸಾಕಷ್ಟು. ಒಂಚೂರು ಆಗಲಿ. ಚಿಕ್ಕದೇನೋ ಕರ್ಜಿಕಾಯಿ ಹೊತ್ತದು ಇದ್ರಾಗೆ ಮಾಡ್ಬರಮ್ಮ. ಅಷ್ಟು ಚಿಕ್ಕದು ಬೇಡ. ಚಿಕ್ಕದು ಪೇಪರೇ ಹಾಕೋಂಗಿಲ್ಲ. ಹಂಗೆ ಫ್ರೈ ನೋಡ್ರಿ ಇಷ್ಟಕ್ಕೆ ನೋಡ್ರಿ 7 ದಪ್ಪ ಐತಿದು. ಅಯ್ಯೋ ಇಷ್ಟಪ್ಪ ಅಂದೇನಾ
ಎರಡೆರಡು ನಾನೊಂದು ಟ್ರೈ ಮಾಡಿ ನೋಡ್ತೀನಿ ಈಗ. ಇವಾಗ ಮಾಡ್ಲಾ? ಚೆನ್ನಾಗಿ ಗೊತ್ತಾವ ಅದ್ರಾಗೆ. ಮಾಡ್ಲಾ? ಹ್ಞೂ ಸ್ಪೂನ್ ಎತ್ಕೊಬಿಡಕಮ್ಮ. ಹೇಗೆ ಹಾಕ್ತೀಯ? ಕೈಯಾಗೆ ಹಾಕಂತ ಹಂಗೆ ಹಾಕಿದ್ರೆ ಸ್ವಲ್ಪ ನೀರು ಹಾಕಬೇಕು. ಹಂಗೆ ಹಾಕಿದ್ರೆ ಇದಾಗ್ತವೆ. ಫ್ರೆಂಡ್ಸ್, ಈ ಸವಾಸ್ ದೋಷ ಕಿತ್ತೋಗ್ಬಿಟ್ರೆ ಮಕ್ ಉಗಿತ್ ನಮ್ಮಮ್ಮ. ಹೆಂಗೆ ಸುಮ್ಮನೆ ಉಗಿಸ್ಕೊಳೋದು? ಕೊಡು ನಿಂಗೆ ಮಾಡಕ್ಕೆ ಬರಲ್ಲ. ಹಸಿ ತಿನ್ನಕ್ಕೆ ಅಷ್ಟೇ ಬರೋದು. ನೀನು ತಿನ್ನೋದು ಇಲ್ಲವಲ್ಲ ಸೀನು. ನನಗದು ಸವಾಸ ದೋಷ. ನಾನು ಅದನ್ನು ಮುಟ್ಟೋದಿಲ್ಲ. ಚಿಕನ್ ಕಬಾಬು ಫ್ರೈ ಆದರೆ ಚೆನ್ನಾಗಿ ಮುಟ್ಕೊಂಡು ಸಕ್ಕತ್ತಾಗಿ ಹೋಗುತ್ತೆ. ನೋಡ್ರಿ, ನಮ್ಮಮ್ಮ ಮಾಡ್ತೈತಿ. ಕಲ್ತ್ಕೋ ನೀನು, ಮುಂದಕ್ಕೆ ಯೂಸ್ ಆಗುತ್ತೆ. ಹೌದಾ? ನೋಡೋಣ. ನನಗೆ ಯೂಸ್ ಆಗುತ್ತಂತೆ. ನೋಡ್ರಿ, ಸೂಪರ್ ಬೊಂಬಾಟ್ ಗಂಟೆ ಸೂಪರ್ ಇದೆ. ಹೆಂಗೆ ಬರುತ್ತೆ. ಅರ್ದು ಕೊಡು ಬೇಗ ಬೇಗ. ಇಷ್ಟ ಅರಿತೀನಿ ಅಂತ ಆಮೇಲೆ ಕರ್ದಾದ್ಮೇಲೆ ಎಲ್ಲ ತೋರಿಸ್ತೀನಿ. ಬಾಯ್. ನೋಡಿ, ಇಷ್ಟು ಮಾಡಿದ್ದೀವಿ. 39 ಐತೆ. ಇದು ಯಾವುದೋ ಒಳ್ಳೇದು ಯಾವ್ದ್ರಾಗೋ ಮಾಡೋಕ್ಕೋಗೋಯ್ತು. ಈಗ ಇನ್ನೊಂದು ಚೂರು ಹಸಿಟ್ ಐತೆ. ಈಗ ಪೂರಿ ಮಾಡುವ ಅಂತ ಅರಿತಾ ಇದ್ದೀನಿ. ಇಷ್ಟು 39 ಐತೆ. ಈಗ ಎಣ್ಣೆಗೆ ಕರ್ದಾದ್ಮೇಲೆ ತೋರಿಸ್ತೀನಿ ಅಂತ ಅನ್ಕೊಂತಾರೆ. ನಾವು ಸೀದೋಗಿಲ್ಲ, ಚೆನ್ನಾಗಿ ರೋಸ್ಟ್ ಮಾಡಿದ್ದೀವಿ. ಹಿಂಗೆ ಇದ್ರೆ ಇಷ್ಟ. ಕರುಮ್ ಅಂತ ಸೂಪರ್ ಕರ್ಜಿಕಾಯಿ. ನೋಡಿ ಕರ್ಜಿಕಾಯಿ ತಮ್ಲೈನ್ ಹಾಕು. ಕರ್ಜಿಕಾಯಿ ಮಿಕ್ಕಿರ ಹಿಟ್ಟಲ್ಲಿ ಪೂರಿ ನೋಡ್ರಿ. ಪೂರಿ ಸೂಪರ್ ಆಗಿ ಹಿಂಗಿದೆ. 4 ಪೂರಿ ಆಗ. ಇವಾಗ ಊಟ ಮಾಡೋಕ್ಕಾಗ್ತದೆ. ಸಾಗು ಇದ್ರೆ ಚೆನ್ನಾಗಿರೋದು ಅಲ್ವಾ? ಕಡಲೆ ಬೀಜ ಚಟ್ನಿ ಮಾಡಿದರೆ ಸೂಪರಾಗಿರೋದು. ಫ್ರೆಂಡ್ಸ್, ಅವಾಗಲೇ ಹೇಳ್ದಂಗೆ ಟೌನ್ಗೆ ಹೋಗಿದ್ವಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಬಂದಿದ್ದು ಬೆಂಗಳೂರಿಂದ. ಬಟ್ ಅದು ಅಮ್ಮ ಬೇಡ, ಯಾಕೋ ಸರೋಗಲಿಲ್ಲ ಅಂತಂದರು. ಅದಕ್ಕೇ ಹೋಗಿ ಇವತ್ತು ತುಮಕೂರಲ್ಲಿ ಟೌನಲ್ಲಿ ಹಳೆ ಕರಣ್ನಲ್ಲಿ ಹೋಗಿ ಒಂದು ಸೀರೆ, ರೇಷ್ಮೆ ಸೀರೆ ತಂದು 4,000 ಕೊಟ್ಟು. ಹಿಂಗೈತೆ ನೋಡಿ. ಈ ಥರ ಕಾಂಬಿನೇಷನ್ನೇ ಹುಡುಕೊಂಡು ಹೋದ ನಾವು. ಇದೇ ಥರ ಕಾಂಬಿನೇಷನ್ ಸಿಕ್ತು. ತುಂಬ ಪ್ಯೂರ್ ಅಲ್ಲ ಅದು, ಒಟ್ಟಿನಾಗೆ ರೇಷ್ಮೆ ಸೀರೆ ಥರ. ರೇಷ್ಮೆ ಸೀರೆ ಮಾತ್ರ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ. ಬಾರ್ಡ್ರು ಚೆನ್ನಾಗೈತೆ. ಬಾರ್ಡ್ರು ನೋಡಿ ಕಾಣಿಸ್ತಿಲ್ಲ. ಆಮೇಲೆ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ನೋಡಿ. ಸೀರೆ ವರ್ಷನೂ ನಾವು ಹುಡ್ಕೋ ಕಲರೇ ಸಿಗುತ್ತೆ ನಮಗೆ. 3 ವರ್ಷದಿಂದ ನಾನು ನೋಡ್ದಾಗಿಂದ 3 ವರ್ಷದಿಂದ 6ನೇ ವರ್ಷ ಸಿಗುತ್ತೆ. ಅಲ್ಲ, 6 ವರ್ಷ ಆಗೈತೆ ನಮ್ಮ 6 ವರ್ಷದಲ್ಲಿ. ಅವಾಗೆಲ್ಲ 1,000 1,500 ಕೊಟ್ಟು ಉಡಿಸ್ತಿದ್ವಿ. ಅವಾಗೆಲ್ಲ ಒಂದು 3-4 ವರ್ಷದಿಂದ ಅಮ್ಮ ರೇಷ್ಮೆ ಸೀರೆ ತಂದೆ ದೇವ್ರಿಗೆ ಉಡ್ಸೋದು. ಈ ವರ್ಷ ಮಾತ್ರ ಚಿಕ್ಕಪೇಟೆಗೆ ಹೋಗಿದ್ದಕ್ಕೆ ಅದು ರೇಷ್ಮೆ ಸೀರೆ ತರಲಿಲ್ಲ. ಆ ಸೀರೆಗಳು ನೋಡಿರ್ಬೋದು, ನನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ. ಆ ಸೀರೆಗಳು ತಂದಿದ್ದು. ಬಟ್ ಆದರೆ ಆ ಸೀರೆಗಳು ಅಮ್ಮಂಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನೋಡಿ ಸ್ಯಾರಿ ಹೇಗಿದೆ ಅಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕುಡಿಸ್ಬಿಟ್ಟು ಈ ಸೀರೆ ನಾನೇ ಹೊಲ್ಸ್ಕೊಳೋದು. ನಮ್ಮ ಅಮ್ಮ ನನಗೆ ಕೊಡ್ತಾರೆ. ಮತ್ತೆ ನಿಮಗೆ ತಂದಿರೋದು ಈ ಸೀರೆ ನಮ್ಮ ಅಮ್ಮ ನನಗೆ ಕೊಡ್ತಾರೆ, ನನಗೆ ಹೊಲ್ಸ್ಕೊಡ್ತಾರೆ. ಅಲ್ವಾ? ಮತ್ತೆ ನನ್ನ ಫೇವ್ರೆಟ್ ಕಲರ್. ಎಷ್ಟು ದಿವಸದಿಂದ ಹುಡುಕ್ತಾ ಇದ್ದೆ. ಬಾರ್ಡ್ರ್ ಚೆನ್ನಾಗಿತ್ತು, ಸೂಪರ್ ಚೆನ್ನಾಗಿತ್ತು. ಈ ಥರ ಇರಲಿಲ್ಲ ಬಾರ್ಡ್ರು ಮಾತ್ರ. ಇದಕ್ಕೆ MRP ಇರೋದು 5,625. ಡಿಸ್ಕೌಂಟ್ ಹೋಗಿ 4,000 ಕರಣ್ಣಲ್ಲಿ. ನೋಡಿ, ನಿಮಗೂ ಬೇಕು ಅಂತಂದರೆ ಈಗಲೇ ಓಡೋಗಿ ಇದ್ರೆ ಕೊಡ್ತಾರೆ. ಇಲ್ಲಿ ತುಮಕೂರಲ್ಲಿ ಆದರೂ ಟಿಶ್ಯೂ ಸಿಲ್ಕ್ ಎಲ್ಲ ಚೆನ್ನಾಗಿದ್ದಾವೆ ನಮ್ಮ. ಸೂಪರಾಗಿದ್ದು ಸ್ಯಾರಿ ಮಾತ್ರ. ಈಗ ಬ್ಯಾಕ್ ಕಂಬರದಲ್ಲಿ ಸ್ಯಾರಿ ಹೆಂಗೈತೆ ಅಂತ ತೋರಿಸ್ತೀನಿ ರೀ. ಇಲ್ಲ ಹಿಂಗೆ ತೋರಿಸ್ಬಿಡ್ತೀನಿ, ನೋಡ್ಕೊಂಡ್ರಿ. ಹಿಂಗೆ ಓಪನ್ ಮಾಡೋದು. ಅದೇ ಥರ ಬಿಡು, ಓಪನ್ ಮಾಡಬೇಡ. ಚೆನ್ನಾಗಿ ನಮ್ಮ ಸೀರೆ ಬುಟ್ಟ ಸೂಪರ್ ಇದೆ. ಇದರಲ್ಲೇ ಭಕ್ತಿ ಹೊಸ್ಕೊಂಡಿರಾಗಿರೋದು. ತೋರಿಸ್ತೀನಿ
ನೋಡಿ ಇಲ್ಲಿ ಈ ಕಲರಲ್ಲಿ ನೋಡ್ರಿ, ಇದು ಬ್ಲೌಸ್. ಹಂಗೆ ಮಡ್ಚಿಕ್ಕು, ಗಲೀಜ್ ಮಾಡಬೇಡ. ನೋಡಿ ಹೆಂಗಿದೆ ಕಮೆಂಟ್ ಮಾಡಿ. ನೋಡಿ ಸ್ಯಾರಿ ಯಾವ ಥರ ಇದೆ ಅಂತ. ಯಾಕಮ್ಮ ಇರಮ್ಮ, ಬಿಚ್ಚಬೇಡ. ಅಯ್ಯೋ ಮಡ್ಚಿಕ್ಕಲ್ಲ ನೀನು, ಸುಮ್ಮನೆ ಅಡ್ಡ ದುಡ್ಡಿ ತುಂಬ್ತೀಯ. ನೋಡಿ ಸ್ಯಾರಿ ಯಾವ ಥರ ಕಾಂಬಿನೇಷನ್ ಹಿಂಗೈತೆ. ಪಿಂಕು, ಲೈಟ್ ಪಿಂಕು, ಲೈಟ್ ಪಿಂಕ್, ಗ್ರೀನ್. ಗ್ರೀನ್ ಲಕ್ಷ್ಮಿ ಒಂಥರ ಗ್ರೀನ್ ಸ್ಯಾರಿ ಸೂಪರ್ ಚೆನ್ನಾಗಿದೆ. ಹೊಸರು ಉಡ್ಸಿರೋದು, ಆಚೆ ವರ್ಷ ಉಡ್ಸಿರೋದು, ಅದು ಸಖತ್ ಚೆನ್ನಾಗಿ ಕಾಣುತ್ತೆ. ಇದು ಹಂಗೆ ಕಾಣುತ್ತೆ. ನೋಡಿ ಸ್ಯಾರಿ ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಹಾಸಿಗೆ ಮೇಲೆ ಇಟ್ಕೊಂಡು ಏನಾಗಲ್ಲ ಬಿಡಮ್ಮ, ಗಂಜಲ ಹಾಕು. ನೋಡಿ ಇದು ಸ್ಯಾರಿ. ಆಮೇಲೆ ನಂಗೊಂದು ಟಾಪ್ ಕೊಡ್ಸಿದ್ರು ಮೊನ್ನೆಲ್ಲ 2 ಜೊತೆ ತಂದಿರ್ಲಿಲ್ವಾ, ಅದಕ್ಕೆ ಬರೀ ಟಾಪ್ ಕೊಡ್ಸಿದ್ದು. ಇದಕ್ಕೆ ಮ್ಯಾಚ್ ಆಗೋ ಲೆಗಿನ್ಸ್ ಇಲ್ಲ, ಬ್ಲಾಕ್ ಮ್ಯಾಚ್ ಆಗಲ್ಲ. ತಂದವೇ ತತ್ಯ ನೋಡು, ಆ ಥರ ಗ್ರೀನ್ ಕಲರ್ ತಂದಿದ್ರೆ, ಆ ಥರ ತಂದ್ರೆ ಮ್ಯಾಚ್ ಆಗುತ್ತೆ. ನೋಡಿ ನಿಮ್ಮ ಹತ್ರ ಯಾವ ಕಲರ್? ಈ ಕಲರ್ ಇರಲಿಲ್ಲ. ಬರೀ ಗೈಸ್ ನಾನು ಇಂಥ ಕಲರ್ ತಗೊಳೋದು. ಬ್ಲೂ, ಪರ್ಪಲ್, ರೆಡ್ಡು ಇವೇ ನನ್ನ ಹತ್ರ. ಬೇರೆ ಕಲರ್ ಇಲ್ಲ. ವೈನ್ ಕಲರ್ ಇದು. ಬರೀ ಡಾರ್ಕ್ ಕಲರ್ ತಗೊಳೋದು. ನಾನು ಲೈಟ್ ಕಲರ್ ಇಲ್ಲವೇ ಇಲ್ಲ. ಲೈಟ್ ಕಲರ್ ತಗೊಂಡು ನೀನು ಬೆಳಗ್ಗೆ ಬೇಕಾರೆ ಇವೇ ಒಗ್ದು ಇಕ್ಕೊಂಡು ಬೆಳಗಾವ ಅಷ್ಟೇ. ನೋಡ್ರಿ ಇದು ಥರ. ಅದು ಲೈಟ್ ಕಲರ್, ಡಾರ್ಕ್ ಅಲ್ಲ. ಎಷ್ಟು ಕಲರ್ ಇತ್ತೆಲ್ಲ ಒಗ್ದೋಗಿ ಬೆಳಗೈತಿ. ನಾವು ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ನೋಡಿ. ನೀನು ಎಂತೆಂಥ ತಿರ್ಪೆ ಟಾಪ್ ಎಲ್ಲ ತಂತೀರ. ಸ್ಲೀವಲ್ಲಿ ಚೆನ್ನಾಗೈತಿ. ಅದಕ್ಕೆ ಚೆನ್ನಾಗಿರೋದೊಂದು ಗ್ರೀನ್ ಕಲರ್ ಲೆಗ್ಗಿನ್ಸ್ ಇಕ್ಕೊಂಡ್ರೆ ಸೂಪರಾಗಿ ಕಾಣುತ್ತೆ. ವೇರ್ ಮಾಡೋದು ಕೊಡ್ಸ್ಕೊಂಡು ನೋಡು, ಕೊಡ್ಸ್ಬೇಕು ಹೆಂಗೆ ಕಾಣುತ್ತೆ ಅಂತ. ನಾನು ಸೆಲೆಕ್ಷನ್ ಹೆಂಗೈತೆ ನೋಡೋಣ ಗೈಸ್. ನಾಳೆ ಕಾದ್ರೆ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಅಪ್ಪನ ಕರ್ಕೊಂಡು ಹೋಗಿ ಪ್ಯಾಕ್ ಸಾಕು. ಕರ್ಕೊಂಡು ಹೋಗ್ಬಿಟ್ಟು ಅಪ್ಪ ಅಪ್ಪ ಪ್ಲೀಸ್ 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 ಅಂತ. ಅವಾಗ ನಮ್ಮ ಅಪ್ಪ ಹೇ ರೆಡಿಯಮ್ಮಮ್ಮ ಅಂತತೆ. ಬರೀ ಬಟ್ಟೆಗೆ ಅದೇ ಇದು ಅಂತೀಯ ಅಂತ ಚೂರು ಸುಪ್ರಭಾತ ಹಾಕಿಸ್ಕೊಂಡು ಹೋಗಿ ತಗೊಬರೋದು. ನಮ್ಮಮ್ಮ ನಾಳಿಕೆಲ್ಲ ನೋಡಿದ್ದಕ್ಕೆ ಗೆದ್ದೆ ವಸ್ತ್ರ ಮಾಡ್ತಾರೆ. ಈಗ ಇನ್ನೊಂದು ತೋರಿಸ್ತೀನಿ, ನಿಪ್ಪಟ್ಟು ಹೆಂಗಾಗದೆ ಅಂತ. ನಿಪ್ಪಟ್ಟು ಚೆನ್ನಾಗಾಗದೆ. ಇದನ್ನ ದೇವ್ರಿಗೆ ಎತ್ತಿಟ್ಬಿಟ್ಟು ನಾನು ತಿಂದೆ. ಒಂಚೂರು ಟೇಸ್ಟ್ ಕಮ್ಮಿ ಅದೇ, ಉಪ್ಪು ಖಾರ ಒಂಚೂರು ಪರವಾಗಿಲ್ಲ, ತಕ್ಕ ಮಟ್ಟಿಗದೆ. ಬನ್ನಿ ಹೆಂಗದೆ ಅಂತ ತೋರಿಸ್ತೀನಿ. ಇಷ್ಟು ಮತ್ತೆ ಇನ್ನೊಂದು ತಂದ್ವಿ, ಡಾಜ್ಲರ್ ಐಲೈನರ್. ಪಾರ್ಲರ್ಗೆ ಹೋಗಿದ್ವಲ್ಲ ಅಲ್ಲಿ ಇದೇ ಸೂಪರಾಗಿರೋದು ಆನೆ ಗಿಡಕ್ಕೆ. ನೋಡಿ ಚೆನ್ನಾಗೈತೆ. ಮತ್ತು ಲಿಫ್ಟಿಕ್ ಟ್ಯೂಬಿಂದ ಐತಲ್ಲ, ಇದು ಚೆನ್ನಾಗೈತಿ. ಟ್ಯೂಬಿಂದ ಇದೆ ನನ್ನ ಹತ್ರ. ಬಟ್ ಅದನ್ನು 3 ವರ್ಷ ಅಷ್ಟೇ ಅಂತ ಯೂಸ್ ಮಾಡೋಕ್ಕಾಗತ್ತೆ. ನೋಡಿ 3 ವರ್ಷ ಆಗೋಯ್ತಾ ಅಲ್ಲೇ. ನಾನು ಹೊಸ್ಕೆಗಲ್ವ ತಂದಿದ್ದದು. ನಾನು ಹೊಸ್ಕೆಗೆ 3 ವರ್ಷ ಆಯಿತು ಗೈಸ್. ನಾನು ದೊಡ್ಡ ಸ್ಕೇಲ್ ತಂದಿದ್ದದು. ಚೆನ್ನಾಗೈತೆ. ಎಷ್ಟು ರೂಪಾಯಿ ಅಂದರೆ 125 ರೂಪಾಯಿ. ನಾವು ಕೊಟ್ಟಿದ್ದು 120 ರೂಪಾಯಿ. ನೋಡಿ ಕಲರು ಒಂಚೂರು ಡಾರ್ಕ್ ಕಲರ್ ಹಚ್ಕೊಳ್ಳೋಣ ಅಂತ. ಈಗ ಹಚ್ಕೊಂಡು ಮನಿಕಬೇಡ, ನಡಿ ಸಾಕು. ಬೆಳಗ್ಗೆ ಹಚ್ಕೊಂಡು ಹಬ್ಬದ ದಿವಸ ಅಯ್ಯಪ್ಪ ಹಚ್ಕೊಳ್ಳೋ. ಇಷ್ಟೊತ್ತಿಗೆ ನಾವು ಲಿಫ್ಟಿಗೆ ಹಚ್ಕೊಂತಾರ. ಅಯ್ಯಪ್ಪ ಸಖತ್ತು ನಿದ್ದೆ ಬೋದೈತೆ ಗೈಸ್. ಅಮ್ಮ ಎದ್ದಳ್ತಿಲ್ಲ. ಎದ್ದಳಮ್ಮ ಸಾಕೆ. ಮನಿಕೆ ಎದೋ ಇನ್ನೂ ಉಂಡಿಲ್ಲ ಗೈಸ್. 12 ಗಂಟೆ ಆಗದೆ. ಈಗ ವಿಡಿಯೋ ಮಾಡ್ಕೊಂಡು ಹೋಗ್ಕೊಂಡಿದ್ದೀನಿ ನಾನು. ಎಂತ ತಲೆ ಇನ್ನೊಂದು ವಿಶ್ವೇಶ್ವರ ತಲೆ. ಈಗ ಉಂಡು ಕೊಟ್ಟಿಸ್ತದೆ. ಬನ್ನಿ ನಿಪ್ಪಟ್ಟು ಹೆಂಗದೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಿಪ್ಪಟ್ಟು ಹೆಂಗದೆ. ಹಾಂ ನೋಡಿ, ಒಂಚೂರು ಮೆತ್ಕದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಕುರುಮ್ ಅಂತವೆ, ಸುಮ್ಮನೆ ಡೈಲಾಗ್ ಹೊಡಿಬೇಡ. ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಚೆನ್ನಾಗಿ ರೆಡಿ ನೋಡಿ. ನೀವು ಬಾಯಿ ರುಚಿತೀನಿ ನೋಡಿ. ಈಗ ಉಂಡ್ಬಿಟ್ಟು ಬೆಳಕಂತ ಉಂಡ್ಬಿಟ್ಟು ಮನೆ ಕಣದು. ಇಷ್ಟೊಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ವ್ಲಾಗ್ ನೋಡೋಕೆ ಇಷ್ಟ ನೋಡಬೇಡಿ. ಓಕೆ, ಬಾಯ್ ಬಾಯ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋ ಹಬ್ಬದ ಹಿಂದಿನ ವಿಡಿಯೋ ಬರುತ್ತೆ,
ನೆಕ್ಸ್ಟ್ ಡೇ ಹಬ್ಬದ ದಿನದ ವ್ಲಾಗ್ ಬರುತ್ತೆ. ಬೇಗನೆ ಎಡಿಟ್ ಮಾಡಾಕ್ತೀನಿ ಆಯಿತಾ. ಟಾಟಾ ಬಾಯ್.